ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಕಾವ್ಯ ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ತಾಳೆ, ಈ ಥರ ಭರತ್ ನನ್ನ ಪಾರ್ಟಿಗೆ ಕರ್ಕೊಂಡು ಹೋಗ್ಬೇಕಂತಿದ್ದಾನೆ ಅಂತ. ಅದಾದಮೇಲೆ ಇವ್ರುಗಳು ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಅವನ ಪಾರ್ಟಿಲಿ ಅವ್ನ ಮುಖವಾಡನ ಕಳಿಸ್ತೀನಿ ಅಂತ ಹೇಳಿ. ಅದಾದಮೇಲೆ ಕಾವ್ಯ ಮಹಾದೇವ್ಗೆ ಮೆಸೇಜ್ ಮಾಡ್ತಾಳೆ, ನಾನೀಗ ಬಿಟ್ಟೆ ಅಂತ. ಇದನ್ನು ಮಹಾದೇವ್ ಹೋಗಿ ರಾಮ್ ಮತ್ತು ಪ್ರೇಮಂಗೆ ಇನ್ಫಾರ್ಮ್ ಮಾಡಿದಾಗ ಪ್ರೇಮ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಗ ರಾಮ್ ಬೇಡ, ನೀನು ಬರಬೇಡ, ನಿನ್ನ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿದಾಗ, ಇಲ್ಲ ನನ್ನ ತಂಗಿಗೆ ತೊಂದರೆ ಕೊಟ್ಟಿರೋನ ನಾನು ನೋಡಲೇಬೇಕು, ನಾನು ಅವನಿಗೆ ತಕ್ಷಾಸ್ತಿ ಮಾಡಬೇಕು, ಬಂದೇ ಬರ್ತೀನಿ ಅಂತ ಹೇಳಿದಾಗ ಮಹಾದೇವ ಬರಲಿ ಬಿಡು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಅವರು ಹೋಗ್ತಾರೆ. ಈ ಕಡೆ ಕಾವ್ಯ ಮತ್ತು ಭರತ್ ಇಬ್ಬರು ರೆಸ್ಟೋರೆಂಟ್ ತಲುಪಿದಾಗ ಕಾವ್ಯ ನೋಡ್ತಾಳೆ, ಅಲ್ಲಿ ಯಾರೂ ಇರಲ್ಲ. ಆಗ ಕೇಳ್ತಾಳೆ, ಏನಿದು ಭರತ್, ಯಾರೂ ಇಲ್ಲ ಅಂತ ಅಂದಾಗ, ಇಡೀ ರೆಸ್ಟೋರೆಂಟ್ನೇ ನಾನು ಬುಕ್ ಮಾಡಿದ್ದೀನಿ ಕಾವ್ಯ ನಿಮಗೋಸ್ಕರ ಅಂತ ಹೇಳಿದಾಗ ಕಾವ್ಯ ಕೇಳ್ತಾಳೆ, ಇದೆಲ್ಲ ಬೇಕಿತ್ತ ಅಂದಾಗ, ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಭರತ್ ಕರ್ಕೊಂಡೋಗಿ ಕೂರಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬರು ಬೊಕ್ಕೆ ತಂದು ಕೊಟ್ಟು ವೆಲ್ಕಮ್ ಕಪಲ್ಸ್ ಅಂತ ಹೇಳಿದಾಗ ಇವನು ಇಂಟೆನ್ಷನಲಿ ನಾವು ಕಪಲ್ಸ್ ಅಲ್ಲ ಅಂತ ಕಪಲ್ ಮತ್ತು ಅಲ್ಲಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹೇಳ್ತಾನೆ. ಇದನ್ನು ಅಬ್ಸರ್ವ್ ಮಾಡ್ತಾಳೆ ಕಾವ್ಯ. ಅದಾದಮೇಲೆ ಆ ಬೊಕ್ಕೆನ ಕಾವ್ಯನ ಕೊಡ್ತಾನೆ. ಕಾವ್ಯ ಇಸ್ಕೊಂಡು ಕೂತ್ಕೊಂಡ್ಮೇಲೆ ಇವ್ರುಗಳು ಅಷ್ಟರಲ್ಲಿ ರೀಚ್ ಆಗಿರ್ತಾರೆ. ವೆಯ್ಟರಾಗಿ ಮಹಾದೇವ ಬರ್ತಾನೆ. ಮಹಾದೇವ ಬಂದಮೇಲೆ ಭರತ್ ಹೇಳ್ತಾನೆ, 2 ಮಾಕ್ಟೈಲ್, ಅದಾದಮೇಲೆ ಮಶ್ರೂಮ್ದು ಸೈಡ್ ಡಿಶ್ ತಗೊಂಬ ಅಂತ ಹೇಳ್ತಾನೆ. ಮಶ್ರೂಮ್ ಮಂಚೂರಿಯನ್ ಅಂತ ಹೇಳ್ತಾನೆ. ಇದರಲ್ಲಿ ಒಂದು ಕಾಮಿಡಿ ಮಾಡ್ತಾನೆ ಮಹಾದೇವ. ಅದಾದಮೇಲೆ ಇವನಿಗೆ ಅವ್ರು ಏನು ಹೇಳಿರ್ತಾನೆ ಅರ್ಥ ಆಗಿರಲ್ಲ. ಕಾವ್ಯನ ಹತ್ರ ಹೇಳ್ತಾನೆ, ಏನಮ್ಮಿ ಅಂದರೆ ಆ್ಯಕ್ಷನ್ ಮಾಡಿ ಹೇಳ್ತಾನೆ, ಏನಮ್ಮಿ ಅವ್ನು ಏನು ಹೇಳ್ತಾವನೆ ನನಗೆ ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಕಾವ್ಯ ಆ್ಯಕ್ಷನ್ ಮಾಡಿ, ನೀನು ಹೋಗಿ ನನಗೆ ಕಾಲ್ ಮಾಡು, ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಅದಾದಮೇಲೆ ಇವನು ಹೋಗಿ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ಕಾವ್ಯ ಅವ್ನು ಹೇಳಿದ್ನೆಲ್ಲ ಕೇಳಿಸ್ಕೊಳ್ತಾಳೆ. ಮಹಾದೇವ ಹೇಳ್ತಾನೆ, ಅದು ಏನಿದು ಮಶ್ರೂಮು ಮಂಚ ಅಂತ ಅವನೇ, ನನಗೆ ಅರ್ಥ ಆಯ್ತಿಲ್ಲ, ನನಗೇನಿದ್ರು ನಿಂಬೆಹಣ್ಣಿನ ಪಾನಕ ಇಂಥವು ಹೇಳಿದ್ರಷ್ಟೇ ನನಗೆ ಅರ್ಥ ಆಗೋದು, ನಾನು ಇನ್ನಷ್ಟು ಓದಿಲ್ಲ ಕಾವ್ಯ ಅಂತ ಹೇಳಿದಾಗ ಕಾವ್ಯ ಓಕೆ ನೋ ಪ್ರಾಬ್ಲಮ್ ನೋ ಇಶ್ಯೂ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮೆಸೇಜ್ ಮಾಡ್ತಾಳೆ. ಅದಾದಮೇಲೆ ಭರತ್ ಕೇಳ್ತಾನೆ, ಯಾರು ಕಾಲ್ ಕಾವ್ಯ ಅಂತ ಕೇಳಿದಾಗ ಅವಳು ಉತ್ತರ ಏನೋ ಸುಮ್ಮನೆ ಹಿಂಗಿರ್ತಾಗ ಮಹಾದೇವನ ಅಂತ ಕೇಳಿದಾಗ, ಅಯ್ಯಯ್ಯೋ ಇಲ್ಲಪ್ಪ ಅದು ರಾಂಗ್ ನಂಬರ್ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಸರಿ ಆಯಿತು ಬಿಡು ಅಂತ ಅವನು ಸುಮ್ಮನಾಗ್ತಾನೆ. ಇವಳು ಮೆಸೇಜ್ ಮಾಡ್ತಾಳೆ. ಮೆಸೇಜ್ ಮಾಡಿದ್ಮೇಲಿಂದ ಅವನ ಐಟಮ್ಸ್ನೆಲ್ಲ ತೊಗೊಂಡು ಹೋಗೋ ಬಿಫೋರು ರಾಮ್ಗೆ ತೋರಿಸ್ತಾನೆ, ನೋಡೆಲ್ಲ ಕರೆಕ್ಟ್ ಆಯಿತಾ ಅಂತ. ತೋರಿಸ್ಬಿಟ್ಟು ಅವನ ಜ್ಯೂಸಲ್ಲಿ ಅವನು ಹಾಟ್ ಡ್ರಿಂಕ್ನ ಮಿಕ್ಸ್ ಮಾಡ್ತಾನೆ. ಹಾಟ್ ಡ್ರಿಂಕ್ನ ಮಿಕ್ಸ್ ಮಾಡಿದ್ಮೇಲೆ ಪ್ರೇಮ ಕೇಳ್ತಾಳೆ, ಇದೇನಿದು ಮಹಾದೇವರೇ, ನೀವು ಹಿಂಗೆ ಮಿಕ್ಸ್ ಮಾಡ್ತಿದ್ದೀರಲ್ಲ, ವಾಸನೆ ಏನೂ ಬರಲ್ವ ಅಂತ ಅಂದಾಗ, ಇಲ್ಲ ನಾನು ಇದಕ್ಕೆ ಜಿಂಜರ್ ಮತ್ತು ಮಿಂಟನ್ನು ಎರಡನ್ನೂ ಹಾಕಿದ್ದೀನಿ ಅಂತ ಹೇಳ್ತಾನೆ. ಹೇಳಿದ್ಮೇಲೆ ತಗೊಂಡೋಗ್ಬಿಟ್ಟು ಅವನೇ ಭರತ್ ಮುಂದೆ ಮಿಕ್ಸ್ ಆಗಿರೋದನ್ನ ಇಡ್ತಾನೆ. ಅದಾದಮೇಲೆ ಮಿಕ್ಸ್ ಆಗಿಲ್ದಿರೋ ಜ್ಯೂಸನ್ನ ಕಾವ್ಯನ ಮುಂದೆ ಇಟ್ಟು ಮಶ್ರೂಮ್ ಮಂಚೂರಿಯನ್ನು ಇಡ್ತಾನೆ. ಆ ಕಾವ್ಯನ ಸನ್ನೆ ಮಾಡಿ ತೋರಿಸ್ತಾನೆ ಕಾವ್ಯ ಆ ಜ್ಯೂಸನ್ನ ಅವನಿಗೆ ಕೊಡು ಅಂತ. ಅದಕ್ಕೂ ಮುಂಚೆ ಅವನು ಸಿಸ್ಲರ್ ಅಂತ ಒಂದು ಡಿಶ್ನ ಹೇಳ್ತಾನೆ. ಅದು ಅವ್ನಿಗೆ ಅರ್ಥ ಆಗಿರಲ್ಲ, ಅವನು ಅಲ್ಲೇ ನಿಂತಿರ್ತಾನೆ. ಇದು ಅವನಿಗೆ ಇರಿಟೇಟ್ ಆಗ್ತಿರುತ್ತೆ. ಇವಳ ಕೈಯಾರೆ ಜ್ಯೂಸ್ ಕೊಟ್ಟ ಮೇಲಿಂದ ಅವ್ನು ಫುಲ್ ಸಂತೋಷ ಆಗ್ಬಿಡ್ತಾನೆ. ಸಂತೋಷ ಆದಮೇಲೆ ಕಾವ್ಯ ಎಕ್ಸ್ಪ್ಲೈನ್ ಮಾಡ್ತಾರೆ, ಸಿಸ್ಲರ್ ಅಂತ ಅಂದರೆ ಒಂದು ಹಾಟು ಇದ್ರೊಳಗಡೆ ಒಂದು ಪಾತ್ರೆ ಒಳಗಡೆ ರೈಸ್ ಎಲ್ಲ ಹಾಕ್ಬಿಟ್ಟು ಹಾಟ್ ಇದ್ರ ಮೇಲೆ ಇಟ್ಬಿಟ್ಟು ಅದಾದಮೇಲಿಂದ ಬಿಸಿ ಮಾಡ್ಕೊಂಡು ಇದನ್ನ ಟೇಬಲಲ್ಲಿ ತರಬೇಕು ಅಂತ ಹೇಳಿ ಅವಳು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾಳೆ. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಇವ್ನಿಗೆ ಅರ್ಥ ಆಗಿ ಇವನು ಹೋಗ್ತಾನೆ. ಹೋದ್ಮೇಲೆ ಹೋಗ್ಬೇಕು ಅಂತಿರ್ತಾನೆ. ಅಷ್ಟರಲ್ಲಿ ಕಾವ್ಯ ಇಂಟೆನ್ಷನಲಿ ಅವನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾನಲ್ಲ, ಬೇಕು ಅಂತ ಮಹಾದೇವನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಭರತ್, ನನಗೆ ಮಹಾದೇವನ ಜೊತೆ ಇರೋಕ್ಕೆ ಆಗ್ತಾಯಿಲ್ಲ ಭರತ್, ಅವನಂತೂ ಶತದಡ್ಡ, ಅವನಿಗೆ ಸಿಸ್ಲರ್ ಅಂತ ಹೇಳಿದರೆ ಏನಂತಾನೆ ಅರ್ಥ ಆಗ್ತಿರಲಿಲ್ಲ. ಅವನ್ನ ಹಂಗೆ ಕುಟ್ಟಿ ಪುಡಿ ಮಾಡಬೇಕಂತ ಅನ್ನಿಸ್ತಿದೆ, ಅವ್ನ ಕತ್ತನ್ನ ಇಸುಕಬೇಕು ಅಂತ ಅನ್ನಿಸ್ತಿದೆ ಅಂತ ಬೇಕು ಅಂತ ಇಂಟೆನ್ಷನಲಿ ಭರತನ್ನು ಇವರು ಸಿಟ್ಟು ಬರೆಸ್ಬೇಕು ಅಂತ ಮಹಾದೇವನ ಬಗ್ಗೆ ಇವಳು ಒಂಥರ ಸಿಟ್ಟಲ್ಲಿ ಮಾತಾಡೋ ಥರ ತೋರಿಸ್ತಾರೆ. ಇದನ್ನು ಕೇಳ್ತಿದ್ದ ಮಹಾದೇವನಿಗೂ ಒಂಥರ ಸಿಟ್ಟು ಬರ್ತಿರುತ್ತೆ. ಅದಾದಮೇಲೆ ಭರತ್ತಿದ್ದವನು ಅವನೊಬ್ಬ ಈಡಿಯಟ್ ಅಂತ ಹೇಳಿ ಬೈತಾನೆ. ಆವಾಗ ಹೌದು ಭರತ್ ಅವನೊಬ್ಬ ಈಡಿಯಟ್ ಅಂತ ಹೇಳಿ ಇವನು ಅಷ್ಟರಲ್ಲಿ ಹೊರಡ್ತಾನೆ.
ಹೊರಟ್ಬಿಟ್ಟು ರಾಮ್ಗೆ ಹೇಳ್ತಾನೆ, ಈ ಥರ ಏನೋ ಡಿಶ್ ಅಂತೆ, ಅದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಸರಿ ಅದು ಸಿಸ್ಲರ್ ಅಂತ ನಾನು ಬರ್ಕೊಡ್ತೀನಿ, ನೀನು ಅವ್ರಿಗೆ ತೋರಿಸು ಗೊತ್ತಾಗುತ್ತೆ ಅಂತ ಹೇಳಿ ಅವ್ರದ್ದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮಹಾದೇವ್ ಒಂದು ವೆಯ್ಟರ್ ಕೆಲಸ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅವ್ನು ಮತ್ತೆ ಇಲ್ಲಿಗೆ ಬರೋಲ್ಲ. ನೆಕ್ಸ್ಟು ಪ್ರೇಮ ಇದ್ದವಳು ಏನಂತಾಳೆ, ರಾಮ್ ನಡಿ ನಾವು ಕಾವ್ಯ ಇರೋ ಟೇಬಲ್ ಹತ್ರಕ್ಕೆ ಹೋಗೋಣ, ಅವ್ನು ಏನು ಮಾತಾಡ್ತಾನೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಹೇಳಿ ರಾಮ್ ಮತ್ತು ಪ್ರೇಮ ಅಲ್ಲಿಗೆ ಬರ್ತಾರೆ. ಅದೇ ಜಾಗಕ್ಕೆ ಮಹಾದೇವನು ಬಂದು ನಿಂತ್ಕೊಳ್ತಾನೆ. ಇವನು ಫುಲ್ಲು ಕುಡ್ದಿರಿದ್ರಾಗಿ ಕಾವ್ಯನ ಕೈ ಹಿಡ್ಕೊಂಡು ಕಾವ್ಯ ಐ ಲವ್ ಯು ಅಂತ ಹೇಳಿಬಿಡ್ತಾನೆ ಭರತ್. ಇದನ್ನು ಕೇಳಿದ ಕಾವ್ಯಗೆ ಫುಲ್ ಶಾಕ್ ಆಗುತ್ತೆ. ಮಹಾದೇವನು ಅಲ್ಲೇ ಇರ್ತಾನೆ. ಅಷ್ಟರಲ್ಲಿ ಪ್ರೇಮ ರಾಮ್ ಫೋನ್ ಇಸ್ಕೊಂಡು ಅವ್ನು ಏನು ಮಾತಾಡ್ತಿರ್ತಾನೆ ಆ ಕಾನ್ವರ್ಸೇಷನ್ನು ರೆಕಾರ್ಡ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಇದೇನಿದು ಭರತ್ ಏನು ಹೇಳ್ತಿದ್ಯಾ ಅಂತ ಕಾವ್ಯ ಕೇಳಿದಾಗ, ಕಾವ್ಯ ನಾನು ಇವತ್ತಿಂದ ಅಲ್ಲ, ನಾನು ನಿನ್ನ ಕಾಲೇಜ್ ಡೇಸಿಂದನೂ ಇಷ್ಟಪಡ್ತಿದ್ದೀನಿ, ಬಟ್ ನಾನು ನಿನ್ಗೆ ಅದನ್ನ ಹೇಳೋದನ್ನ ಡಿಲೇ ಮಾಡಿಬಿಟ್ಟೆ. ನಾನು ಹೇಳೋ ಅಷ್ಟರೊಳಗಡೆ ನೀನು ಮದುವೆ ಆಗಿಬಿಟ್ಟಿದ್ದೆ, ಅದಕ್ಕೆ ನಾನು ಹೇಳಲಿಲ್ಲ ಅಂತ ಹೇಳಿದಾಗ, ಭರತ್ ನನ್ನ ಬಗ್ಗೆ ನಿನಗೆ ಇಷ್ಟೊಂದು ಕನ್ಸರ್ನ್ ಇದೆಯಾ? ಹೌದು ಕಾವ್ಯ, ನನಗೆ ನಿನ್ನ ಬಗ್ಗೆ ಕನ್ಸರ್ನ್ ಇದೆ, ಅದಕ್ಕೋಸ್ಕರ ನಿನ್ನ ಮತ್ತು ಆ ಮಹಾದೇವನ್ನ ದೂರ ಮಾಡಬೇಕು ಅಂತ ನಾನು ಏನೇನು ಮಾಡಿಲ್ಲ ಗೊತ್ತಾ ಅಂತ ಅವನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೌದಾ, ಏನೇನು ಮಾಡಿದ್ಯಾ ಅಂತ ಇವಳು ನಾಜೂಕಾಗಿ ಕೇಳ್ತಾಳೆ. ಕೇಳಿದಾಗ ನನಗೆ ಮಹಾದೇವ ಹೇಳ್ತಿದ್ದ, ಅವತ್ತು ಕಾಲೇಜ್ ಗೆಟ್ ಟುಗೆದರ್ ಪಾರ್ಟಿಲಿ ನೀನೇ ಇಂಟೆನ್ಷನಲಿ ನನ್ನ ತೊಂದರೆ ಕೊಡಬೇಕು ಅಂತ ಏನೋ ಮಾಡಿದ್ದಂತೆ ಅಂತಾಗ, ಹೌದು ನಾನೇ ಮಾಡಿದ್ದು. ಅವತ್ತು ಕಾಲೇಜು ಪಾರ್ಟಿಲಿ ಗೆಟ್ ಟುಗೆದರ್ ಪಾರ್ಟಿಲಿ ನಾನು ಅವನಿಗೆ ವೀಡಿಯೋ ಕಾಲ್ ಮಾಡಿ ಹೇಳಿದೆ, ನಾನು ಕಾವ್ಯ ಇವತ್ತು ಒಂದು ರೂಮಲ್ಲಿ ಇರ್ತೀವಿ ಅಂತ ಹೇಳಿದೆ. ಅದನ್ನು ಕೇಳಿದ್ದು ಮಹಾದೇವನಿಗೆ ಫುಲ್ ಸಿಟ್ಟು ಬಂತು. ಅವನೇನಂದ ಅಂತ ಕೇಳ್ತಾಳೆ ಕಾವ್ಯ. ಹಾಗೆ ಹೇಳ್ದ, ಕಾವ್ಯ ಬೆಂಕಿ ಥರ, ಅವಳು ನಿನ್ನೇನ ಜಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿರೋದಕ್ಕೆ ನಿನ್ನ ಜೊತೆ ಇರೋದು, ನಿನ್ನ ಈ ಕೆಟ್ಟ ಆಲೋಚನೆ ಅವಳಿಗೆ ಗೊತ್ತಾದರೆ ಅವಳು ನಿನ್ನ ಜೊತೆ ಇರಲ್ಲ ಅಂತ ಅವನು ಹೇಳ್ತಾನೆ. ಅವನು ಹೇಳಿದ್ದು ಕೇಳಿ ಕಾವ್ಯಂಗೆ ಫುಲ್ಲು ಒಂಥರ ಎಮೋಷ್ನಲ್ ಫೀಲಿಂಗ್ ಥರ ಬರುತ್ತೆ. ಅದಾದಮೇಲೆ ಇನ್ನೂ ಏನೇನು ಮಾಡಿದ್ಯಾ ಭರತ್ ಅಂತ ಇವಳು ಈ ಕಡೆ ಕೇಳ್ತಿರ್ಬೇಕಾದ್ರೆ ಪ್ರೇಮ ಫುಲ್ ಸಿಟ್ಟು ಬರುತ್ತೆ. ಇಷ್ಟು ದಿನ ಫ್ರೆಂಡ್ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಇಂಥ ಒಂದು ಕೊಳಕ್ತನ ಇಟ್ಕೊಂಡಿದ್ನ ಈ ಭರತ್, ಇವನನ್ನು ನೋಡ್ತಿದ್ರೆ ನನಗೆ ಈಗಲೇ ಅವನ್ನ ಸಾಯಿಸ್ಬಿಡ್ಬೇಕಂತ ಸಿಟ್ಟು ಬರ್ತಿದೆ. ಪಾಪ ನೋಡು ಮಹಾದೇವ್ ಅವ್ರಿಗೆ ಎಷ್ಟೊಂದು ತೊಂದರೆ ಕೊಟ್ಟಿದ್ದಾನೆ ಅಂತ ಈ ಕಡೆ ಪ್ರೇಮ ಮಾತಾಡ್ತಾಳೆ. ಆವಾಗ ರಾಮ್ ಇದ್ದವನು ಹೇಳ್ತಾನೆ, ನಮ್ಮ ಅಣ್ಣ ತುಂಬ ಒಳ್ಳೆಯವನು, ಅವನು ಮಹಾದೇವನ ಥರ ದೇವನೇ, ಅವನೇ ವಿಷನ ನುಂಗ್ತಾನೆ ಅಂತ ಹೇಳ್ತಾರೆ. ಇವನು ಫುಲ್ ಇಲ್ಲಿ ಸಿಟ್ಟು ಬಂದಿರುತ್ತೆ. ಫುಲ್ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡು ನಿಂತಿರ್ತಾನೆ. ಅದಾದಮೇಲೆ ಈ ಕಡೆ ಕಾವ್ಯ, ಇನ್ನು ಏನೇನು ಮಾಡಿದೆ ಭರತ್ ಹೇಳು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೇಳಿದಾಗ, ಅದಾದಮೇಲೆ ಆವತ್ತು ಗೆಟ್ ಟುಗೆದರ್ ಪಾರ್ಟಿ ಆದಮೇಲೆ ಕಾರು ಟೈರ್ ಪಂಚರ್ನ ಇವನೇ ಮಾಡಿರ್ತಾನೆ. ಇಂಟೆನ್ಷನಲಿ ಮಹಾದೇವ ಮಾಡಿದ್ದಾನೆ, ಅವ್ನು ನಿನ್ನ ಮೇಲೆ ಸಂಶಯ ಪಡಲಿ ಅಂತ ನಾನೇ ಮಾಡಿ ನಿಮ್ಮಿಬ್ಬರು ಮಧ್ಯೆ ಇದು ಮಾಡಿದೆ ಅಂತ ಹೇಳ್ತಾನೆ. ಅದು ಅವನಿಗೆ ಶಾಕ್ ಆಗುತ್ತೆ. ಅದಾದಮೇಲೆ ಅವನನ್ನು ಪೊಲೀಸ್ ಸ್ಟೇಷನಿಗೆ ಕರೆಸಿ ಅವ್ನ ಬಟ್ಟೆ ಬಿಚ್ಚಿ ನಮ್ಮ ಇಡೀ ಪೊಲೀಸ್ನವ್ರ ಹತ್ರ ಎಲ್ಲ ಲಾಠಿಲಿ ಚೆನ್ನಾಗಿ ಓಡಿಸ್ದೆ ಅವನಿಗೆ ಅಂತಾನು ಹೇಳ್ತಾನೆ. ಇದನ್ನೆಲ್ಲ ಕೇಳ್ತಿರ್ಬೇಕಾದ್ರೆ ಕಾವ್ಯನ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದಾದಮೇಲೆ ಇದು ಇವತ್ತಿನ ಫುಲ್ ಎಪಿಸೋಡಲ್ಲಿ ಇದಿಷ್ಟು ಹೇಳ್ತಾನೆ. ನಾಳಿನ ಎಪಿಸೋಡಲ್ಲಿ ಏನಂತ ಅಂದರೆ, ಆ ಒಂದು ಪರಿಮಳ ಅನ್ನೋ ಕ್ಯಾರೆಕ್ಟ್ರ್ ಬಗ್ಗೆ, ಪರಿಮಳನ ಮೇಲೆ ಅವನು ಒಂದೇ ಒಂದು ಬೆರಳು ಸಹ ಮುಟ್ಟಿಲ್ಲ, ಅದನ್ನು ನಾನೇ ಮಾಡಿದ್ದು ಅಂತಲೇ ಹೇಳ್ತಾನೆ. ಅದಾದಮೇಲೆ ಕಾವ್ಯ ಇದಕ್ಕೆಲ್ಲ ಸಿಟ್ಟು ಬಂದು ಅವಳು ಎದ್ದು ಹೋಗ್ತಾ ಇರಬೇಕಾದ್ರೆ ಇವನು ಕೈ ಹಿಡಿತಾನೆ. ಕೈ ಹಿಡಿದಾಗ ಅವಳು ನೀರು ಎರಚಿ ಅವ್ನ ಕೆಪಾಲಿಗೆ ಕೂಡೋದು, ಅಲ್ಲಿಂದ ಅವಳು ಹೋಗ್ತಾಳೆ. ಅದಾದಮೇಲೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಫುಲ್ ಇಂಟ್ರೆಸ್ಟಿಂಗ್ ಏನಂತ ಅಂದರೆ, ಪ್ರೇಮ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಇವನಿಗೆ ಭರತ್ಗೆ ಈ ನನ್ನ ತಂಗಿ ಜೀವನನೇ ಹಾಳು ಮಾಡ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ಹೊಡಿತಾಳೆ. ಅದು ನಾಳಿನ